ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬಹುಶಃ ಇದೇ ಈ ರೂಮಲ್ಲಿ ಕೊನೆಯ ವಿಡಿಯೋ ಅನಿಸುತ್ತೆ ನಾನು ಇವಾಗ ಮಾಡ್ತಾ ಇರೋದು. ಸೊ ಅಂದರೆ ನನ್ನ ಒಂದು NCBS ಜರ್ನಿ ಇವತ್ತಿಗೆ ಎಂಡ್ ಆಗ್ತಾ ಇದೆ. ಸೊ 2 years ಅಲ್ಲಿ ನಾನು ಲೈಬ್ರರಿ ಟ್ರೈನಿ ಆಗಿ ವರ್ಕ್ ಮಾಡಿದ್ದೆ. ಸೊ ಇವತ್ತಿಗೆ ಅದು ನನ್ನ ಒಂದು ಸರ್ವಿಸ್ 2 years ಟ್ರೈನಿಶಿಪ್ ಏನಿತ್ತು ಅದು ಮುಗ್ದಿದೆ. ಸೊ ಮನೆಗೆ ಇವಾಗ ಅಣ್ಣ ಬರ್ತೀನಿ ಅಂತ ಅಂದಿದ್ದಾನೆ ನಾಳೆ. ಸೊ ಎಲ್ಲ ರೂಮ್ ವೆಕೆಟ್ ಮಾಡಬೇಕು. ಹಾಗಾಗಿ ಈ ರೂಮಲ್ಲೂ ಅಷ್ಟೇ, ಸೊ ಮೇ ಬಿ ಬೆಂಗಳೂರಲ್ಲೂ ಅಷ್ಟೇ ಇದೇ ನನ್ನ ಒಂದು ಕೊನೆ ವಿಡಿಯೋ ಅಂತ ಅಂದ್ಕೊತೀನಿ. ಕೊನೆ ವಿಡಿಯೋ ಅಂದರೆ ಮತ್ತೆ ಈ ರೂಮಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ. ಆ್ಯಂಡ್ ಈ ಒಂದು ಈ ಪ್ಲೇಸಲ್ಲೂ ನಾನು ಇರಲ್ಲ. ಸೊ ಹಾಗಾಗಿ ಸ್ವಲ್ಪ ಎಮೋಷ್ನಲ್ ಆಗೇ ಇದ್ದೀನಿ ಇವತ್ತು. ಎಲ್ಲ ಪ್ಯಾಕಿಂಗ್ ಮಾಡಬೇಕಲ್ಲ. ಸೊ ಆಲ್ಮೋಸ್ಟ್ 1 year ಇದ್ದೆ ಅನಿಸುತ್ತೆ ನಾನು ಈ ರೂಮಲ್ಲಿ. ಆ್ಯಂಡ್ ನಾನು ರಶ್ಮಿ ಜೊತೆ ಇದ್ದಿದ್ದು. ಸೊ ನಮ್ಮ ಒಂದು ಬಾಂಡಿಂಗ್, ಇದು ನನ್ನ ಫಸ್ಟ್ ಜಾಬ್. ಆ್ಯಂಡ್ ನಾನು ಫಸ್ಟ್ ನಮ್ಮ ಮನೆ ಬಿಟ್ಟು ಇರೋದು ಅಂದರೆ ಈ ಒಂದು 1 year 2 years ಟೈಮೇ. ಸೊ ಹಾಗಾಗಿ ನನಗೆ ತುಂಬ ಪ್ರೀಷಿಯಸ್ ಮೆಮೊರೀಸ್ ಈ ಒಂದು 2 years. ಸೊ ಕೊನೆಗೂ ರೂಮ್ ಖಾಲಿ ಮಾಡೋ ಒಂದು ಕ್ಷಣ ಬಂದಿದೆ. ಸೊ ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡ್ಕೋಬೇಕು. ಈ ಸಜೆಷನ್ ಏನು ಅಂತಂದರೆ, ತುಂಬ ಜನಕ್ಕೆ ನಮ್ಮ ಸ್ಕಿನ್ನು ಬ್ರೈಟ್ ಆಗಿ ಚೆನ್ನಾಗಿರಬೇಕು, ಬ್ಯೂಟಿಫುಲ್ ಆಗಿರ್ಬೇಕಂತ ಎಲ್ಲರಿಗೂ ಆಸೆ ಇರುತ್ತೆ. ಸೊ ಹಾಗೆ ನಂದಂತೂ ಇತ್ತೀಚೆಗೆ ಸಖತ್ತು ಡ್ಯಾಮೇಜ್ ಆಗಿಬಿಟ್ಟಿತ್ತು. ಫುಲ್ಲು ಪಿಗ್ಮೆಂಟೇಷನ್ ಥರ, ಮತ್ತು ಇಲ್ಲಿ ಮೂಗ್ ಮೇಲೆ ಮತ್ತು ಇಲ್ಲಿ ಪಿಗ್ಮೆಂಟೇಷನ್ನು ಮತ್ತು ಆ್ಯಕ್ನೆ ಮಾರ್ಕ್ ಇವೆಲ್ಲ ಸಖತ್ತು ನನಗೆ ಕಾಣಿಸ್ತಾ ಇತ್ತು. ಹಾಗಾಗಿ ಏನು ಮಾಡೋಣ, ನನಗೆ ಹಾಸ್ಪಿಟಲ್ಲು ಡರ್ಮಟಾಲಜಿಸ್ಟ್ ಹತ್ರ ಹೋಗೋಕ್ಕೆಲ್ಲ ನನಗೆ ಟೈಮ್ ಇರಲಿಲ್ಲ. ಹಾಗಾಗಿ ನಾನು ಆನ್ಲೈನಲ್ಲೇ ಕನ್ಸಲ್ಟೆಂಟ್ ತೊಗೋಬೇಕು ಅನ್ನುವಾಗ ನನಗೆ ನೆನಪಾಗಿದ್ದು ಅಕ್ಕ ಚಾನಲಲ್ಲೆಲ್ಲ ಇದೆಲ್ಲ ನೋಡಿಬಿಟ್ಟು ನನಗೆ ಕ್ಯೂರ್ ಸ್ಕಿನ್ ಬಗ್ಗೆ ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಸೊ ಹಾಗಾಗಿ ನಾನು ಕ್ಯೂರ್ ಸ್ಕಿನ್ ಮೊರೆ ಹೋದೆ. ಸೊ ನನಗಂತೂ ನೋಡ್ತಿರ್ಬೋದು ಬೆಟರ್ ರಿಸಲ್ಟ್ ಸಿಕ್ಕಿದೆ ನಾನು ಕ್ಯೂರ್ ಸ್ಕಿನ್ ಯೂಸ್ ಮಾಡಿದಾಗ್ಲಿಂದ. ಸೊ ನಿಮಗೂ ನಾನು ಹೇಳೋಣ ಅಂತ ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಕ್ಯೂರ್ ಸ್ಕಿನ್ನಲ್ಲಿ ನೀವು ಹೇಗೆ ಯೂಸ್ ಮಾಡೋದು, ಹೇಗೆ ಪ್ರಾಡಕ್ಟ್ನ ಎಲ್ಲ ನೀವು ಪರ್ಚೇಸ್ ಮಾಡೋದು ಅಂತ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತೀನಿ. ಆ್ಯಂಡ್ ನಾನು ಸ್ಕ್ರೀನ್ ರೆಕಾರ್ಡು ನಾನು ನಿಮಗೆ ಡಿಸ್ಪ್ಲೇ ಮಾಡ್ತೀನಿ. ಸೊ ಹೇಗೆ ನಾವು ಕ್ಯೂರ್ ಸ್ಕಿನ್ನಲ್ಲಿ ನಮಗೆ ತಕ್ಕಂಥ ಒಂದು ಕ್ರೀಮ್ನ ನಾವು ಪರ್ಚೇಸ್ ಮಾಡೋದು ಅಂತ ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡ್ ಮೂಲಕ ನಾನು ತೋರಿಸ್ತೀನಿ. ಫಸ್ಟಿಗೆ ನಾವು ಈ ಒಂದು ಕ್ಯೂರ್ ಸ್ಕಿನ್ ಅನ್ನೋ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕು. ನೆಕ್ಸ್ಟು ಲ್ಯಾಂಗ್ವೇಜ್ ಕೇಳುತ್ತೆ. ಸೊ ಲ್ಯಾಂಗ್ವೇಜ್ ಆದಮೇಲೆ ಫೀಮೇಲಾ ಮೇಲಾ ಅಂತ ಕೇಳುತ್ತೆ. ಸೊ ನೆಕ್ಸ್ಟು ಇದರಲ್ಲಿ ಅಂದರೆ ಮೇಲು ಯೂಸ್ ಮಾಡ್ಬೋದು, ಬರೀ ಫಿಮೇಲಿಗೆ ಅಂತ ಅಲ್ಲ. ಸೊ ಫಿಮೇಲ್ ಆದಮೇಲೆ ನಮಗೆ ಏಜ್ ಕೇಳುತ್ತೆ. ಸೊ ಏಜ್ ಎಲ್ಲ ಕೇಳಾದ್ಮೇಲೆ ನಮಗೆ ನೆಕ್ಸ್ಟು ಕೆಲವೊಂದು ಕ್ವಶನ್ಸ್ಗಳು ಕೇಳುತ್ತೆ. ಫಸ್ಟ್ ಫೋಟೋಸ್ ಕೇಳುತ್ತೆ, ಆಮೇಲೆ ನೆಕ್ಸ್ಟ್ ಫೋಟೋಸ್ ಕೇಳುತ್ತೆ ನಮಗೆ. ಅಂದರೆ ಟೆಕ್ಸ್ಟ್ ಮೂಲಕ ನಮಗೆ ಏನು ಸ್ಕಿನ್ ಇಶ್ಯೂಸ್ ಇದೆ ಅಂತ ಕೇಳ್ತಾರೆ. ಸೊ ನಾವು ಅಲ್ಲಿ ನಮ್ಮದು ಸ್ಕಿನ್ ಇಶ್ಯೂಸ್ ಏನು ಅಂತ ಟೈಪ್ ಮಾಡಿದ್ಮೇಲೆ ಅವರು ನಮಗೆ ನೆಕ್ಸ್ಟ್ ಫೋಟೋಸ್ ಕೇಳ್ತಾರೆ, ನಮ್ಮ ಒಂದು ಫೇಸ್ದು ಏನು ಅಂತ. ಸೊ ಆ್ಯಂಡ್ ಇದರಲ್ಲಿ ಎಲ್ಲೂ ಈ ಫೋಟೋಸ್ಗಳು ಶೇರ್ ಆಗಲ್ಲ. ನೀವು 100% ನೀವು ಟ್ರಸ್ಟ್ ಮಾಡಿ ಸ್ಕ್ಯಾನ್ ಮಾಡ್ಬೋದು ನಿಮ್ಮ ಫೇಸ್ನ. ಸೊ ನಮ್ಮ ಒಂದು ಫೇಸ್ ಸ್ಕ್ಯಾನ್ ಆದಮೇಲೆ ಅಲ್ಲಿ ನಮ್ಮ ಫೇಸಲ್ಲಿ ಏನು ಇಶ್ಯೂ ಇದೆ ಅಂತ ಅವರು ಕಂಡಿಡ್ದು ನಮಗೆ ನೆಕ್ಸ್ಟ್ ಕ್ವಶನ್ಸ್ಗಳು ಬರುತ್ತೆ. ಮೀನ್ಸ್ ಏನಾದರೂ ನಮಗೆ PCOD ಇದೆಯಾ, ಅವ್ರು ನಾವು ಪ್ರೆಗ್ನೆಂಟಾ, ಅವರು ಏನಾದ್ರು ಹೆಲ್ತ್ ಇಶ್ಯೂಸ್ ಇದೆಯಾ, ಅವ್ರು ಏನಾದ್ರು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀವಾ, ಬೇರೆ ಯಾವ್ದು ಸ್ಕಿನ್ ಇಶ್ಯೂಸ್ ಇದೆ, ಯಾವ್ದಾದ್ರು ಟ್ಯಾಬ್ಲೆಟ್ಸ್ ಏನಾದ್ರು ತೊಗೊಳ್ತಿದ್ವಾ. ಸೊ ಪ್ರತಿಯೊಂದು ಕೇಳ್ತಾರೆ ನಮಗೆ. ಸೊ ಇದೆಲ್ಲ ಆದಮೇಲೆ ನಮಗೆ ನಮ್ಮ ಒಂದು ಸ್ಕಿನ್ನಿಗೆ ಸೂಟ್ ಆಗೋವಂಥ ಒಂದು ಕಿಟ್ನ ನಮಗೆ ಸಜೆಸ್ಟ್ ಮಾಡ್ತಾರೆ. ಸೊ ಈ ಕಿಟ್ಟು ಅಷ್ಟೇ ನಮಗೆ ಡರ್ಮಟಾಲಜಿಸ್ಟಿಂದ ನಮಗೆ ಸಜೆಷನ್ ಬರೋದು. ಆ್ಯಂಡ್ ಇದರಲ್ಲಿ ಇನ್ನೊಂದು ಏನಂದರೆ, ನಾವು ಹೊರಗಡೆ ಹೋಗ್ತೀವಿ ಅಂತ ಅಂದರೆ ಇವಾಗ ಮಿನಿಮಮ್ ಅಂದ್ರೂ ಒಂದು 500 rupees ಆದರೂ ಕನ್ಸಲ್ಟೆಂಟ್ ಫೀಸ್ ಇರುತ್ತೆ. ಸೊ ನಮಗೆ ಮನೆಯಲ್ಲೇ ಫ್ರೀಯಾಗಿ ನಮಗೆ
ನಾವು ಈ ಒಂದು ಕ್ಯೂರ್ ಸ್ಕಿನ್ ಆ್ಯಪ್ನ ಮೂಲಕ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು. ಆ್ಯಂಡ್ 20 ಡೇಸ್ ಒನ್ಸ್ಗೆ ನಮಗೆ ಡಾಕ್ಟರ್ ಕನ್ಸಲ್ಟೆನ್ಸಿ ಸಿಗುತ್ತೆ. ಅವರು ನಿಮಗೆ ಎನಿ ಟೈಮ್ ನೀವು ಯೂಸ್ ಮಾಡುವಾಗ ನಿಮಗೆ ಏನಾದರೂ ಸ್ವಲ್ಪ ಡೌಟ್ಸ್ ಬಂತು, ಏನಾದ್ರು ಕ್ವಶನ್ಸ್ ಕೇಳಬೇಕು, ಏನಾದ್ರು ಸಜೆಷನ್ ಬೇಕು ಅಂದಾಗ ನೀವು ಮೆಸೇಜ್ ಆ್ಯಂಡ್ ಫೋನ್ ಕಾಲು ಎರಡರಲ್ಲೂ ನಮಗೆ ಡರ್ಮಟಾಲಜಿಸ್ಟ್ ಡಾಕ್ಟರ್ಸ್ ಸಿಗ್ತಾರೆ. ಸೊ ನಿಮಗೆ ಯಾವುದು ಇಷ್ಟ ಅದರಲ್ಲಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಬೋದು ವಿತೌಟ್ ಎನಿ ಫೀಸ್. ಸೊ ಹಾಗಾಗಿ ಕ್ಯೂರ್ ಸ್ಕಿನ್ ಆ್ಯಪ್ ಒಂದು ಬೆಸ್ಟ್ ಅಂತ ಹೇಳ್ಬೋದು. ನಮಗೆ ಫ್ರೀಯಾಗಿ ಡಾಕ್ಟರ್ ಕನ್ಸಲ್ಟೆನ್ಸಿ ಸಿಗುತ್ತೆ ಆ್ಯಂಡ್ ನಮಗೆ ಬೇಕಾದ ಪ್ರಾಡಕ್ಟ್ ಸಿಗುತ್ತೆ. ಸೊ ಇಷ್ಟಕ್ಕೆ ನಾನು ತಗೊಂಡಿದ್ದು 1500 ರುಪೀಸ್ ಆಯಿತು. ಬಟ್ ತುಂಬ ವರ್ತ್ ಇದೆ. ಇದನ್ನು ನಾವು 2-3 ತಿಂಗಳು ನಾವು ಇದನ್ನು ಯೂಸ್ ಮಾಡ್ಬೋದು. ಸೊ ಮಂತ್ಲಿ 500 ಅಂದ್ಕೊಂಡ್ರು ನಮಗೆ 3 ಮಂತ್ಸ್ ನಮಗೆ ಇದು ಯೂಸ್ ಆಗುತ್ತೆ. ಬಿಕಾಸ್ ಒಂದು ಸನ್ಸ್ಕ್ರೀನೇ ನಾವು 600-700 ಕೊಟ್ಟು ತೊಗೊತೀವಿ ಡೈಲಿ ಯೂಸ್ ಮಾಡೋದು. ಅಂಥದ್ರಲ್ಲಿ 1500ಗೆ ನಮಗೆ ಫೇಸ್ ವಾಶು, ಜೆಲ್ಲು, ಸನ್ಸ್ಕ್ರೀನು, ನೈಟ್ ಕ್ರೀಮು ಎಲ್ಲ ಸಿಗುತ್ತೆ. ಆ್ಯಂಡ್ ಒಳ್ಳೆ ರಿಸಲ್ಟ್ ಸಿಗುತ್ತೆ. ದುಡ್ಡು ಖರ್ಚು ಮಾಡೋದು ಮುಖ್ಯ ಅಲ್ಲ, ಅದರಿಂದ ಹೇಗೆ ರಿಸಲ್ಟ್ ಸಿಗುತ್ತೆ ಅನ್ನೋದು ಮುಖ್ಯ ಅಲ್ವಾ. ಸೊ ಅದಕ್ಕೆ ಕ್ಯೂರ್ ಸ್ಕಿನ್ ಬೆಸ್ಟ್ ಅಂತ ನನ್ನ ಒಂದು ಅನಿಸಿಕೆ. ಅದ್ರದ್ದು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನಿಮಗೆ ಯಾರಿಗಾದರೂ ಸ್ಕಿನ್ ಇಶ್ಯೂಸ್ ಆಗ್ತಾ ಇದ್ದರೆ ನೀವು ಬೇರೆಯವ್ರದ್ದು ಅದು ಇದು ಅಂತ ಕ್ರೀಮ್ ಹಚ್ಚಿದಲ್ಲೇ ಸೊ ನೀವು ಇದರಲ್ಲಿ ನಿಮ್ಮ ಒಂದು ಸ್ಕಿನ್ ಟೆಸ್ಟ್ ಮಾಡಿಕೊಂಡು ಕ್ರೀಮ್ನ ಡರ್ಮಟಾಲಜಿಸ್ಟ್ ಟೆಸ್ಟೆಡ್ ಕ್ರೀಮ್ನ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಸ್ಕಿನ್ನ ಬ್ಯೂಟಿಫುಲ್ ಆಗಿ ಮಾಡ್ಕೊಳ್ಳಿ. ಸೊ ಮೊದಲಿಗೆ ನಾನು ನಿಮಗೆ ವಾರ್ಡ್ರೋಬ್ದು ಆರ್ಗನೈಸಿಂಗ್ ತೋರಿಸಿದ್ದೆ. ಸೊ ಅದಾದಮೇಲೆ ಇವಾಗ ಯಾವ ಕಂಡೀಷನಲ್ಲಿದೆ ಅಂತ ತೋರಿಸ್ತೀವಿ. ಸೊ ನಮ್ಮ ಒಂದು ವಾರ್ಡ್ರೋಬ್. ಸೊ ನಮ್ಮ ವಾರ್ಡ್ರೋಬು ಎಷ್ಟು ಗಲೀಜಾಗಿದೆ ಅಂತ ನಿಮಗೆ ತೋರಿಸ್ತಿದ್ದೀನಿ. ಇದನ್ನು ಯಾಕೆ ತೋರಿಸ್ತಾ ಇರೋದು ಅಂದರೆ ಯಾರು ಈ ಥರ ಇಟ್ಕೋಬೇಡಿ ಅಂತ ತೋರಿಸ್ತಿರೋದು. ಸೊ ಏನಿಲ್ಲ, ನಾನೇನು ಸೋಂಬೇರಿ ಏನಿಲ್ಲ, ನಿಮಗೆ ಗೊತ್ತು, ನಾನೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿದ್ದೆ. ಬಟ್ ಏನಂದರೆ ಈ ಒಂದು ಮಂತಿಂದ ಮಾಡಲಿಲ್ಲ. ಯಾಕಂದರೆ ಇನ್ನೇನು ಹೋಗೋದಲ್ವಾ ಮತ್ತ್ಯಾರು ಜೋಡಿಸ್ತಾರೆ ಹೇಗಿದ್ರು ನೆಕ್ಸ್ಟ್ ಎಲ್ಲ ಲಗೇಜ್ ಬ್ಯಾಗಿಗೆ ಹಾಕಬೇಕು ಅಂತ ಅನ್ನೋದಕ್ಕೋಸ್ಕರ ಎಲ್ಲ ತರೋದು ಹಂಗೆ ಇಡೋದು ಹಾಕೊಳ್ಳೋದು ಹಂಗೆ ಮಾಡ್ತಾಯಿದ್ದೆ. ಆ್ಯಂಡ್ ಕೆಲವೊಂದು ಏನಂದರೆ ಬಟ್ಟೆ ಸಿಗಲಿಲ್ಲ ಅಂತ ಕೆಳಗಡೆಯಿಂದ ತೆಗೆದು ಮೇಲ್ಗಡೆ ಹಾಕಿ ಸೊ ಈ ಥರ ಆಗಿ ಈ ಕಂಡೀಷನಿಗೆ ಬಂದಿದೆ ನನ್ನ ವಾರ್ಡ್ರೋಬ್ ಕತೆ. ಆ್ಯಂಡ್ ಕಾಸ್ಮೆಟಿಕ್ಸಿಂದು ನೋಡ್ಬೋದು ಎಲ್ಲ ಹಿಂಗೆ ಕಚ್ಚಾ ಬಿಜ್ಜಿ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲೂ ಅಷ್ಟೇ. ಸೊ ಎಲ್ಲ ಇವತ್ತು ಪ್ಯಾಕಿಂಗ್ ಮಾಡಬೇಕು. ಸೊ ಪ್ಯಾಕಿಂಗ್ ಮಾಡುವಾಗಲೂ ಏನು ತುಂಬ ನೀಟಾಗಿ ಮಾಡೋಕ್ಕೋಗಲ್ಲ, ಯಾಕಂದರೆ ಮನೆಗೆ ಹೋಗಿ ಜೋಡಿಸ್ಬೇಕಲ್ಲ. ಸೊ ಹಾಗಾಗಿ ಎಷ್ಟು ಬ್ಯಾಗ್ಗಳು ಎಷ್ಟಿದೆ ಅಷ್ಟಕ್ಕೆ ನೀಟಾಗಿ, ಅಂದರೆ ಹೊಸ ಡ್ರೆಸ್ಗಳು ಯಾವುದಿದೆ, ಆಮೇಲೆ ನಾರ್ಮಲ್ ಡೈಲಿ ಯೂಸ್ ಮಾಡೋ ಡ್ರೆಸ್ಸು, ಆಮೇಲೆ ಮನೇಲಿ ಯೂಸ್ ಮಾಡೋ ಡ್ರೆಸ್ಸು, ಹೀಗೆ ಒಂದು ಸಪ್ರೇಟಾಗಿ ಮಾಡಿಕೊಂಡು ಜೋಡಿಸಿ. ಸೊ ನೆಕ್ಸ್ಟ್ ಕಾಸ್ಮೆಟಿಕ್ಸ್ ಎಲ್ಲದೂ ಒಂದು ಬ್ಯಾಗಿಗೆ ಹಾಕ್ಕೊತೀನಿ. ಆಮೇಲೆ ಮನೆಗೆ ಹೋಗ್ಬೇಕಿದ್ರೆ ನನ್ನ ರೂಮಲ್ಲಿ ನಾನು ಜೋಡಿಸ್ಕೊತೀನಿ. ಸೊ ಇವಾಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ಫ್ರೆಂಡ್ಸ್, ನಿಮಗೆ ಹೇಳ್ದಂಗೆ ಇದು ಸುಮಾರು 1.5 ವರ್ಷದ ಇಲ್ಲ 1 ವರ್ಷ ಅನಿಸುತ್ತೆ ಅಷ್ಟು ನಾನು ಈ ನಡುವೆ ನಾನು ಮನೆಗೆ ಹೋಗ್ಬಿಟ್ಟು 1-2 ಸರಿ ಬಟ್ಟೆ ಇಟ್ಟು ಬಂದಿದ್ದೆ. ಹಾಗೆ ಬಟ್ಟೆ ಇಟ್ಟು ಬಂದ್ರೂ ಇಷ್ಟು ಬಟ್ಟೆ ಇತ್ತು. ಮತ್ತು ಅದೇ ನಾರ್ಮಲ್ ನನ್ನ ಒಂದು ಪ್ರಾಡಕ್ಟ್ಸ್ ಏನಿದೆ ನಾನು ಯೂಸ್ ಮಾಡೋದು ಮಾಮಾರ್ತ್ ಪ್ರಾಡಕ್ಟ್ಸ್ ತುಂಬ ಇತ್ತು. ಸೊ ಅದು ಇದು ಅಂತ ಅಂದ್ಬಿಟ್ಟು ಎಷ್ಟು ಬ್ಯಾಗ್ ಆಯಿತು ಅಂತ ನಿಮಗೆ ಲಾಸ್ಟಿಗೆ ತೋರಿಸ್ತೀನಿ. ಇದನ್ನೆಲ್ಲ ಎತ್ತಿಡುವಾಗ ಮಾತ್ರ ನನಗೆ ಯಾಕಾದರೂ ಇಷ್ಟೊಂದು ಬಟ್ಟೆ ತೊಗೊಂಡೆ, ಇಷ್ಟೊಂದೆಲ್ಲ ಪ್ರಾಡಕ್ಟ್ಸ್ ಕಾಸ್ಮೆಟಿಕ್ಸ್ ಎಲ್ಲ ತೊಗೊಂಡೆ ಅಂತ ಅನಿಸ್ಬಿಟ್ಟಿತ್ತು. ಆ್ಯಂಡ್ ಇದರಲ್ಲಿ ಆಗ್ತಲೇ ಇರೋ ಬಟ್ಟೆನೇ ಒಂದು 20-30% ಇತ್ತು. ಸೊ ಹಾಗಾಗಿ ನಿಜ ಕಷ್ಟ ಆಯಿತು. ಬಟ್ಟೆ ತಗೊಳ್ಳೋದು ಈಸಿ, ಹಾಕೊಳ್ಳೋದು ಈಸಿ, ವಾಶ್ ಮಾಡೋದು ಈಸಿ, ಬಟ್ ಅದು ಶಿಫ್ಟ್ ಮಾಡುವಾಗಿದೆಯಲ್ಲ ಯಪ್ಪ ಸಖತ್ತು ಕಷ್ಟ ಗೊತ್ತಾಗ್ಬಿಡ್ತು. ಇನ್ನು ನೆಕ್ಸ್ಟ್ ಟೈಮು ಹುಷಾರಾಗಿ ನಾನು ಬಟ್ಟೆ ತಗೊಳ್ಳೋದೇ ಇರಲಿ ಹೋಗೋದೇ ಇರಲಿ ಅಂತ ಮಾಡ್ತೀನಿ. ಸೊ ಅದೇ ಇದು ಎಲ್ಲ ವಾರ್ಡ್ರೋಬಿಂದ ತೆಗೆದಾಗ ಈ ಥರ ಇತ್ತು. ಇಷ್ಟು ಬಟ್ಟೆ ಇದೆ. ನಮ್ಮ ರಶ್ಮಿದ್ ನೋಡಿದ್ರೆ ಇದರಲ್ಲಿ ಅರ್ಧ ಇದೆ, ಬಟ್ ಅವಳ ಹತ್ರನೂ ತುಂಬ ಬಟ್ಟೆ ಇದೆ. ಆದ್ರೂ ನನ್ನಷ್ಟು ಅನ್ಸಲ್ಲ, ಏನಕ್ಕಂತ ಗೊತ್ತಿಲ್ಲ. ಸೊ ಕೊನೆಯದಾಗಿ ನಾನು ರಶ್ಮಿ ಇಡ್ಲಿ ವಡ ತಿನ್ನಕ್ಕೆ ಹೋಗ್ತಿದ್ದೆ. ಸೊ ಹನುಮಂತು ಪಲಾವ್ ತಿನ್ಬೇಕು ಅನ್ನೋ ಪ್ಲ್ಯಾನ್ ಇತ್ತು, ಬಟ್ ಆಗಲಿಲ್ಲ. ಕೊನೆಗೆ ಬ್ರಾಹ್ಮಿನ್ಸ್ ಇಡ್ಲಿ ವಡ ತಿನ್ಕೊಂಡು ದೋಸೆ ತಿನ್ಕೊಂಡು ಹೋಗ್ತಾ ಇದ್ದೀವಿ.
ಸೊ ಅಣ್ಣ ಪಿಕ್ ಮಾಡೋಕ್ಕೆ ಬರ್ತಾ ಇದ್ದಾನೆ, 1 ಗಂಟೆಗೆ ಬರ್ತಿದ್ದಾನೆ ಪಿಕ್ ಮಾಡೋಕ್ಕೆ. ಅಷ್ಟರಲ್ಲಿ ನಾವು ತಿಂಡಿ ಮುಗಿಸ್ಕೊಂಡು ಬಂದ್ವಿ. ಇನ್ನೊಂದು ಸ್ವಲ್ಪ ಇದೆ ಪ್ಯಾಕಿಂಗ್ ಮಾಡೋಕ್ಕೆ, ಸ್ವಲ್ಪ ಪ್ಯಾಕಿಂಗ್ ಮಾಡಿ ಅದೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬಂದಮೇಲೆ ನಾನು ಮತ್ತೆ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿದೆ. ಸೊ ಇದು ಫೈನಲ್ಲು. ಇಷ್ಟು ಬ್ಯಾಗ್ ಆಯಿತು ನೋಡಿ. ಇದನ್ನು ನಿಜ ಈಗ ಅಣ್ಣ ಇದ್ದಿದ್ದಕ್ಕೆ ಆಯಿತು ಅವನ ಕಾರಲ್ಲಿ ತಗೊಂಡೋಗಿದ್ದು. ಇಲ್ಲ ಅಂದಿದ್ರೆ ನಿಜ ಸಖತ್ ಕಷ್ಟ ಆಗೋದು. ನಾನೊಂದು ಯಾವುದಾದ್ರೂ ಇಲ್ಲಿಂದ ವೆಹಿಕಲ್ ಮಾಡಲೇಬೇಕಾಗಿತ್ತು. ಸೊ ಫೈನಲಿ ಎಲ್ಲ ಖಾಲಿ ಖಾಲಿ. ಅಯ್ಯೋ ರಶ್ಮಿ ಅಡ್ತಾ ಪಾಪ ಇಬ್ಬರೇ ಇದ್ವಿ, ಸಖತ್ತು ಹಚ್ಕೊಂಡ್ಬಿಟ್ಟಿದ್ಲು. ದೊಡ್ಡ ಮಗು ಅಳೋದು ನೋಡಿದ್ದೀರಾ? ಪ್ಲೀಸ್ ತೆಗಿ. ಇವಳು ಡೋರ್ ಕ್ಲೋಸ್ ಮಾಡಿಕೊಂಡು ನಾನು ಹೋಗ್ಬೇಡ ಅಂತ ಅಡ್ಡ ಹಾಕಿದ್ದಾಳೆ. ಹೆಂಗೆ ಹೋಗ್ಲಿ ನಾನು? ಕ್ಯಾನ್ಸಲ್ ಹೋಗೋದು. ನನಗೆ ಮೇಯ್ನು ತುಂಬ ಟಫ್ ಟಾಸ್ಕ್ ಇದ್ದಿದ್ದು ಅಂದರೆ ನಮ್ಮ ರಶ್ಮಿನ್ ಸಮಾಧಾನ ಮಾಡೋದು. ಅವಳಂತೂ ಒಳ್ಳೆ ಚಿಕ್ಕ ಮಗು ಥರ ಅಳ್ತಾ ಇದ್ಲು. ನನಗೆ ಯೂಶ್ವಲಿ ನನಗೆ ಅಷ್ಟೊಂದು ಕಣ್ಣೀರು ಬರಲ್ಲ, ಯಾಕಂದರೆ ತುಂಬ ನೋವಾಗಬೇಕು ಆವಾಗ ಕಣ್ಣೀರು ಬರುತ್ತೆ. ಇವಳು ಅಳೋದು ನೋಡಿ ನನಗೆ ಎಷ್ಟು ಬೇಜಾರಾಗ್ತಿದೆ ಅಂದರೆ ನಾನು ಹತ್ಬಿಟ್ರೆ ಅವಳಿಗೆ ಇನ್ನೂ ಇಬ್ಬರು ವೀಕಾಗಿ ಹೋಗ್ತೀವಿ, ಮತ್ತು ಯಾರು ಸಮಾಧಾನ ಮಾಡ್ತಾರೆ ನಮಗೆ. ಹಾಗಾಗಿ ನಾನು ಅವಳಿಗೆ ತಮಾಷೆ ಮಾಡಿಕೊಂಡು ಫನ್ ಮಾಡಿಕೊಂಡು ಅವಳು ಅಳ್ತಿದ್ರು ನಾನು ಸಮಾಧಾನ ಮಾಡ್ತಿದ್ದೆ. ಬಟ್ ನಂಗೆ ಅಷ್ಟು ಬೇಜಾರಾಯಿತು. ಬಟ್ ನಾನು ಹಿಂದಿನ ದಿನ ಸಖತ್ ಹತ್ಬಿಟ್ಟಿದ್ದೆ ಅವಳಿಲ್ದಾಗ. ಏನು ಎಲ್ಲ ಪ್ಯಾಕಿಂಗ್ ಮಾಡುವಾಗ ನಾನು ಸಖತ್ ಹತ್ಬಿಟ್ಟಿದ್ದೆ. ಹಂಗಾಗಿ ಸ್ವಲ್ಪ ಕಣ್ಣೀರು ಚೂರು ಖಾಲಿನೂ ಆಗಿತ್ತು. ಬಟ್ ಅವಳು ಅಳೋದು ನೋಡಿ ಆಬ್ವಿಯಸ್ಲಿ ಯಾರಿಗಾದರೆ ಆಗಲಿ ಒಂಥರ ಸಂಕಟ ಆಗೇ ಆಗುತ್ತೆ. ನನಗೆ ಅವತ್ತು ಗೊತ್ತಾಗಿದೆ ಅಷ್ಟೊಂದು ನನ್ನನ್ನು ಹಚ್ಕೊಂಡಿದ್ದಾಳ ಅಂತ ಅಂದ್ಬಿಟ್ಟು. ಸೊ ಫೈನಲಿ ಅವಳನ್ನ ಸಮಾಧಾನ ಮಾಡೋಕ್ಕೆ 2 ಗಂಟೆ ಆಯಿತು ನನಗೆ. ಅದು ಇದು ಬರ್ತೀನಿ ನೆಕ್ಸ್ಟ್ ವೀಕು ಹಿಂಗೆ ಅಂತ ಹೇಳಿ ಫೈನಲಿ ಅವಳಿಗೆಲ್ಲ ಸಮಾಧಾನ ಮಾಡಿ ನೆಕ್ಸ್ಟು ನಾನು ಅಣ್ಣ ಹೊರಟ್ವಿ. ಬಟ್ ಸಖತ್ ಅಂದರೆ ಸಖತ್ತು ಮಿಸ್ ಮಾಡ್ಕೊಂಡ್ವಿ. ಜೊತೇಲಿದ್ದಾಗ ಗೊತ್ತಾಗಲ್ಲ ಅದು ಇದು ಅಂತ ಮಾತಾಡಿಕೊಂಡು ಕೆಲವೊಂದು ಸರಿ ಫೈಟಿಂಗ್ ಆಡ್ಕೊಂಡು ಹಿಂಗೆಲ್ಲ ಇರ್ತೀವಿ, ಗೊತ್ತಲ್ಲ 2 ಜಡೆ ಇದ್ದರೆ ಹೀಗೆ ಅಂತ ಅಂದ್ಬಿಟ್ಟು. ಬಟ್ ಏನೋ ಬಿಟ್ಟು ಬರುವಾಗ ಮಾತ್ರ ಫೀಲ್ ಇದೆಯಲ್ಲ ಏನೋ ಒಂಥರ. ಈಗ ಹೆಣ್ಮಕ್ಳಿಗೆಲ್ಲ ಅಮ್ಮ ಮನೆಯಿಂದ ಗಂಡನ ಮನೆಗೆ ಹೋಗುವಾಗ ಫೀಲ್ ಬರುತ್ತಲ್ಲ ಆ ಥರ ಅನಿಸುತ್ತೆ. ನನಗಂತೂ ಸಖತ್ ಬೇಜಾರಾಯಿತು. ಅಷ್ಟು ನಾವು ಕ್ಲೋಸ್ ಇದ್ದೀವ ಅಂತ ನನಗೆ ನಿಜ ಅವತ್ತೇ ಗೊತ್ತಾಗಿದ್ದು ಅವಳು ಅಳೋದು ನೋಡಿಬಿಟ್ಟು. ಸೊ ನಿಜ ಅವಳನ್ನು ತುಂಬ ಮಿಸ್ ಮಾಡ್ಕೊತೀನಿ ನಾನು ಮಾತ್ರ. ಯಾಕಂದರೆ ಯಾರ ಜೊತೆನೂ ನಾನು ಅಷ್ಟು ಇರಲಿಲ್ಲ ಅಷ್ಟು ಟೈಮು. ಇವಳ ಜೊತೆನೇ ನಾನು ಇದುವರೆಗೂ ನಾನು ಮನೆ ಬಿಟ್ಟು ಒಬ್ರ ಜೊತೆ ಇದ್ದೀನಿ ಅಂದರೆ ಇವಳ ಜೊತೆನೇ. ಸೊ ಆಬ್ವಿಯಸ್ಲಿ ನನ್ನ ಬೆಸ್ಟ್ ಫ್ರೆಂಡು ಯಾವಾಗಲೂ ನನ್ನ ಬೆಸ್ಟ್ ಫ್ರೆಂಡ್ ಆಗಿರ್ತಾಳೆ. ಮಿಸ್ ಯು ರಶ್ಮಿ. ಆ್ಯಂಡ್ ಅಲ್ಲಿಂದ ನೆಕ್ಸ್ಟು ನಮ್ಮ ಪಯಣ ಮನೆ ಕಡೆಗೆ ನಡೀತು. ಅದೇ ನಾವು ಹೊರಟಿದ್ದೆ ಲೇಟ್ ಆಗಿದ್ದರಿಂದ 4 ಗಂಟೆ 4 ಅಲ್ಲ ಒಂದು 5 ಗಂಟೆ ಆಯಿತು ಅನಿಸುತ್ತೆ. ಹಾಗಾಗಿ ಹೊರಟ ಮೇಲೆ ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಷ್ಟೇ ಮಾಡಿದ್ದು. ಆಮೇಲೆ ಅಲ್ಲೇ ಹೋಗ್ತಾ ಆನ್ ದಿ ವೇ ತುಮಕೂರು ಹತ್ರ ಯಾವುದೋ ಒಂದು ಡಾಬಾ ಇದೆ ಅಂತ ಅಂದ. ನಾನು ನೋಡಿದೆ ಯಾರು ಇದ್ದರೆ ಹೋಗಲ್ಲ ಅಂದ್ಬಿಟ್ಟು. ಬಟ್ ಅಣ್ಣ ನೋಡ್ದೆ ಯಾರೂ ಇಲ್ಲ, ಬೇಗ ಹೋಗಿ ಏನು ಬೇಕಾದ ತಿನ್ಕೋಬಾ ಅಂತ ಅಂದು ಬಂದ. ಸೊ ನನಗೆ ಏನು ಬೇಕು ಚೂರು ಒಂದು ಚಪಾತಿನೋ ಏನೋ ಗ್ರೇವಿ ಅಂತ ತೊಗೊಂಡು ತಿನ್ಕೊಂಡು ನೆಕ್ಸ್ಟು ಹೊರಟ್ವಿ. ಸೊ ಫ್ರೆಂಡ್ಸ್, ಸೂರ್ಯ ಮುಳುಗಿ ಚಂದ್ರ ಬಂದ್ರೂ ನಾವಿನ್ನೂ ಮನೆ ಸೇರಿಲ್ಲ. ಮಧ್ಯದಲ್ಲಿ ಕಾಫಿ ಬ್ರೇಕ್, ಸ್ನ್ಯಾಕ್ಸ್ ಬ್ರೇಕ್, ಊಟದ ಬ್ರೇಕ್ ಅಂತ ಎಲ್ಲ ಆಗಿ ಇನ್ನೂ ಮನೆ ಸೇರಿಲ್ಲ. ಒಂದು 11:30 to 12 ಆಗುತ್ತೆ ಅಂತ ಅನಿಸುತ್ತೆ. ನಮ್ಮಣ್ಣ ಅವರು ಶತಪ್ರಯತ್ನದಿಂದ ಓಡಿಸುತ್ತಿದ್ದಾರೆ. ಪಾಪ ಅವನಿಗೂ ಎಲ್ಲ ಸ್ವಲ್ಪ ಪೇನ್ ಆಗುತ್ತಲ್ವ, ಹಾಗಾಗಿ ಸ್ವಲ್ಪ ಬ್ರೇಕ್ ಕೊಟ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 11:30 ಅಷ್ಟರಲ್ಲಿ ರೀಚ್ ಆಗ್ಬೋದು. ಫುಲ್ಲು ನಮ್ಮ ಒಂದು ಲಗೇಜ್ ಇದೆ. ನಾನಂತೂ ಫುಲ್ ಊಸ್ಟ್ ಆಗಿಬಿಟ್ಟಿದ್ದೀನಿ. ನೋಡಬೇಕು ಏನಾಗುತ್ತೆ ಅಂತ ಅಂದ್ಬಿಟ್ಟು, ಎಲ್ಲ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ನೋಡಬೇಕು. ಇವಾಗ ಕಡೂರಲ್ಲಿದ್ದೀವಿ ಇವಾಗ. ಸೊ ಅದು ಇನ್ನು 1 hour, ಇನ್ನು 1 hour ಅಲ್ಲಿ ರೀಚ್ ಆಗ್ತೀವಿ. ನಮ್ಮ
ಅಪ್ಪನೂ ಕಾಲ್ ಮಾಡ್ತಾ ಇದ್ದಾರೆ, ಇನ್ನೂ ಏನು ಬಂದಿಲ್ಲಲ್ಲ ಅಂತ ಅಂದ್ಬಿಟ್ಟು. ಸೊ ಫೈನಲಿ ಮನೆ ರೀಚ್ ಆದ್ವಿ. ನಮ್ಮಮ್ಮ ಅಪ್ಪ ಅಂತೂ ಫೋನ್ ಮಾಡೋರು, ಎಲ್ಲಿದ್ದೀರಾ ಇನ್ನು ಅಂತ ಅಂದ್ಬಿಟ್ಟು. ಹಾಗಾಗಿ ನಮ್ಮಮ್ಮನ ಖುಷಿ ನೋಡಿ, ಇಬ್ಬರು ಕೊನೆಗೂ ಮನೆಗೆ ಬಂದುಬಿಟ್ಲು ಮಗಳು ಹೊರಗಡೆಯಿಂದ ಅಂತ ಅವ್ರಿಗೆ ಫುಲ್ಲು ಖುಷಿ ಅಪ್ಪ ಅಮ್ಮಗೆ. ಸೊ ಅದೇ ನೈಟ್ 11:30 ಆಗಿತ್ತು ಮನೆಗೆ ಬರೋಷ್ಟ್ರಲ್ಲಿ. ಸೊ ಬಂದು ಎಲ್ಲ ಲಗೇಜ್ ಎಲ್ಲ ಮನೆ ಹಾಲಲ್ಲೇ ಇಟ್ಟಿದೆ. ಯಾಕಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಪಜಿತಿ ಹೇಗಿತ್ತು ಅಂತ ಅಂದ್ಬಿಟ್ಟು. ಜಾಗನೇ ಇಲ್ಲ, ಅಷ್ಟು ನಾನು ಲಗೇಜ್ ಮಾಡ್ಕೊಂಡಿದ್ದೀನಿ. ನಮ್ಮಮ್ಮ ಅಂತೂ ಬೈತಾ ಇದ್ರು, ಎಲ್ಲಿಡೋಣ ಇವಾಗ ಇದನ್ನೆಲ್ಲ ಅಂತ. ಸೊ ಅದೇ ಮೇಲ್ಗಡೆ ಮನೆ ಇದೆಯಲ್ಲ ಅಲ್ಲಿಗೆಲ್ಲ ಶಿಫ್ಟ್ ಮಾಡಬೇಕಷ್ಟೇ, ರೂಮಲ್ಲಂತೂ ಜಾಗ ಇಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು. ನನಗೆ ಅವಾಗಂತೂ ಸದ್ಯಕ್ಕೆ ಆಗಲ್ಲ, ನನಗೆ ಚೂರು ಕೆಲಸ ಮಾಡೋಕ್ಕೂ. ಇವಾಗ ಎಲ್ಲಿದೆ ಅಲ್ಲೆಲ್ಲ ಇಟ್ಬಿಟ್ಟು ನೆಕ್ಸ್ಟ್ ಡೇ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸದ್ಯಕ್ಕೆ ಹಾಲಲ್ಲೇ ಎಲ್ಲ ಲಗೇಜನ್ನು ಇಟ್ಬಿಟ್ಟು ಊಟ ಮಾಡಿ ನಾವು ತಾಚಿ ಮಾಡಿದ್ದು. ನೆಕ್ಸ್ಟ್ ಡೇ ಎಲ್ಲದನ್ನು ನಾವು ಆರ್ಗನೈಸ್ ಮಾಡಿದ್ವಿ. ಕೆಲವೊಂದು ಇನ್ನೂ ಆರ್ಗನೈಸ್ ಮಾಡಿಲ್ಲ, ರೂಮಲ್ಲಿ ಹಾಗೇ ಇದೆ, ಮಾಡಬೇಕು. ಸೊ ಇಷ್ಟು ಫ್ರೆಂಡ್ಸ್, ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಗೊತ್ತಲ್ಲ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸೊ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಮುಂದಿನೆಲ್ಲ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಬಾಯ್.